ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. 4ನೇ ವಾರದ ಉತ್ತಮ ಯಾರು ಕಳಪೆ ಯಾರಂತ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಲೈವ್ ಅಪ್ಡೇಟ್ ಕ್ಲಾರಿಟಿ ಸಿಕ್ತು. ಇವ್ರಿಗೆ ಉತ್ತಮ ಸಿಕ್ಕಿರೋದು, ಇವ್ರಿಗೆ ಕಳಪೆ ಸಿಕ್ಕಿರೋದು ಅಂತ. ದಯವಿಟ್ಟು ಉತ್ತಮ ಯಾರು ಕಳಪೆ ಯಾರು ಅಂತ ತಿಳ್ಕೊಬೇಕಾದ್ರೆ ವಿಡಿಯೋನ ಕಂಟಿನ್ಯೂ ಆಗಿ ಕೊನೆಯವರೆಗೂ ನೋಡಿ. ಯಾಕೆಂದ್ರೆ ಇಡೀ ಕರ್ನಾಟಕವೇ ಶಾಕ್ ಆಗೋ ಗ್ಯಾರಂಟಿ. ಯಾಕೆ ಅಂದ್ರೆ ಉತ್ತಮ ಅವರಿಗೆ ಸಿಗುತ್ತಂತ ಯಾರು ಊಹಿಸಿರಲಿಲ್ಲ. ಅದೇ ರೀತಿಯಾಗಿ ಕಳಪೆ ಕೂಡ ಅಂತೂ ಡೌಟೇ ಇಲ್ಲ ಇವ್ರು ಬರುತ್ತಂತ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಈ ಸೀಸನ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಯಾವ ರೀತಿ ಇದೋ ಸೇಮ್ ಅದೇ ರೀತಿಯಾಗಿದೆ. ಉತ್ತಮ ಕಳಪೆ ಕೂಡ ಇಂಥವ್ರು ಸಿಕ್ಕಿದೆ ಅಂತ ಹೇಳ್ತೀನಿ. ಲೈವ್ ಅಪ್ಡೇಟಲ್ಲಿ ಬಂದಿದ್ದು ಇದು ಮಾತ್ರ, ಇದು ಸತ್ಯ ಕೂಡ ಹೌದು. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಬೇಗ ಬೇರೆಯವರಿಗೆ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಮಗೆ ಉತ್ಸಾಹ ಬರುತ್ತೆ, ಮತ್ತೆ ವಿಡಿಯೋ ಮಾಡೋಕ್ಕೆ ಖುಷಿ ಕೂಡ ಆಗುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ DD TV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ಗಳು, ಫೋಟೋಸ್, ನಾನು ಮಾಡೋ ವಿಡಿಯೋಸ್ ಕೂಡ ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ, ನೋಟಿಫಿಕೇಶನ್ ಬರಲ್ಲ ಅಂದ್ರೆ ಕೂಡ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಈಗ ಲೈವ್ ಅಪ್ಡೇಟ್ ಅಲ್ಲಿ ಖಂಡಿತವಾಗ್ಲೂ ಉತ್ತಮ ಕಳಪೆ ಅಂತ ಒಂದು ಕಾನ್ವರ್ಸೇಷನ್ ಕರೀತೆ. ಬಿಗ್ ಬಾಸ್ ಎಲ್ಲಾನು ಹಾಲ್ಗೆಲ್ಲ ಕರೆದು ಅಲ್ಲಿ ಕೇಳಿದಾಗ ಇಲ್ಲಿ ಮುಖ್ಯವಾಗಿ ತುಂಬಾ ಜನ ಯಾರು ಊಹಿಸಿಲ್ಲ ಅಂತ ಹೇಳ್ದಲ್ಲ ನಾನು. ಈ ವಾರದ ಉತ್ತಮ ನಮ್ಮ ಧ್ರುವಂತರು ಸಿಕ್ಕಿದೆ ಅಂದ್ರೆ ಯಾರು ಊಹಿಸಿದ್ರ ನೀವು ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಯಾರಾದ್ರೆ ಧ್ರುವಂತರು ಸಿಗುತ್ತಂತ ಅನ್ಕೊಂಡಿದ್ರೆ ಕಮೆಂಟ್ ಮಾಡಿ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೀಸನ್ ಹೆಸರು ಯಾವ ರೀತಿ ಇದೋ ಅಲ್ಲಿನ ಕಂಟೆಸ್ಟೆಂಟ್ಗಳು ಕೂಡ ಅದೇ ರೀತಿಯಾಗಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ನಮ್ಮ ಧ್ರುವಂತವರಿಗೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಯಾರು ಊಹಿಸಿರಲಿಲ್ಲ. ಮುಖ್ಯವಾಗಿ ಒಂದ್ ಹೇಳ ನಿಮ್ಗೆ, ಸೂರಜ್ ಅವರು ಧ್ರುವಂತ್ ಅವರಿಗೆ ಉತ್ತಮ ಸಿಕ್ಕಿರೋದಕ್ಕೆ ಉರ್ಕಾಂತ ಇದಾರೆ, ಅಂದ್ರೆ ಬೇಜಾರಾಗಿದ್ದಾರೆ, ಬ್ಲೇಮ್ ಮಾಡ್ತಾ ಇದಾರೆ. ಅದೇ ಮಾಸ್ ಡೈಲಾಗ್ ಹೇಳ್ಬೇಕಂದ್ರೆ ಉರ್ಕೊಂತ ಇದಾರೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಯಾರ್ಯಾರು ಕೊಟ್ರೆ ಕಳಪೆ ಯಾರು ಅಂತ ಕೊನೆಯಲ್ಲಿ ಹೇಳ್ತೀನಿ. ಈಗ ಉತ್ತಮ ಯಾರು ಕೊಟ್ರೆ ಅಂತ ಹೇಳ್ತೀನಿ ನೋಡಿ. ಅಶ್ವಿನಿ ಗೌಡ ಸೂರಜ್ ಅವರು ಕೊಡ್ತಾರೆ, ಜಾಹ್ನವಿ ಅವರು ಸೂರಜ್ ಅವರು ಕೊಡ್ತಾರೆ, ಗಿಲ್ಲಿ ಧ್ರುವಂತ್ ಕೊಡ್ತಾರೆ, ಸುಧೀರ್ ಅವರು ಸೂರಜ್ ಅವರು ಕೊಡ್ತಾರೆ. ಈ ಗ್ಯಾಂಗ್ ಇದಲ್ಲ, ನಮ್ಮ ಅಶ್ವಿನಿ ಮೇಡಮ್ ಅವ್ರ ಗ್ಯಾಂಗ್ ಇದಲ್ಲ, ರಾಸಿಕಾ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಈ ಗ್ಯಾಂಗ್ ಎಲ್ಲ ಏನಿದೋ ಅವರೆಲ್ಲರೂ ಸೂರಜ್ ಅವ್ರು ಕೊಡ್ತಾರೆ. ನಮ್ಮ ಧ್ರುವಂತ್ ಅವ್ರು ರಕ್ಷಿತ್ ಅವ್ರು ಕೊಡ್ತಾರೆ, ಮಲ್ಲಮ್ಮ ಧ್ರುವಂತು, ಚಂದ್ರ ಧ್ರುವಂತು, ಸ್ಪಂದನ ಧನು ಅವ್ರು ಕೊಡ್ತಾರೆ, ಮಾಳು ಧ್ರುವಂತು, ಧನು ಧ್ರುವಂತು, ರಿಷಾ ಧ್ರುವಂತು, ಕಾವ್ಯ ಧ್ರುವಂತು, ಅಭಿಷೇಕ್ ಧ್ರುವಂತು, ರಾಶಿ ಸೂರಜ್ ಆಲ ಹೇಳಿದ ನಿಮ್ಗೆ. ಇಲ್ಲಿ ಸೂರಜ್ ರಕ್ಷಿತ್ ಅವ್ರು ಕೊಡ್ತಾರೆ, ರಕ್ಷಿತಾ ಸೂರಜ್ ಅವ್ರು ಕೊಡ್ತಾರೆ. ಮುಖ್ಯವಾಗಿ ಧ್ರುವಂತ್ ಅವ್ರಿಗೆ 1 2 3 4 5 6 7 8 ಓಟ್ ಬರ್ತವೆ ಧ್ರುವಂತ್ ಅವರಿಗೆ ಉತ್ತಮ ಅಂತ, ಈ ವಾರದ ಉತ್ತಮ ಅಂತ. ಸೆಕೆಂಡ್ ಬಂದ್ಬಿಟ್ಟು ಸೂರಜ್ 1 2 3 4 5 ಜನ ಸೂರಜ್ಗೆ ಹಾಕ್ತಾರೆ, 8 ಜನ ಧ್ರುವಂತ್ಗೆ ಹಾಕ್ತಾರೆ. ಧ್ರುವಂತಕ್ಕೆ ಯಾವ ಕಾರಣಕ್ಕೆ ಕೊಟ್ಟಿದ್ದ ಅಂತ ನೀವು ಕೇಳೋದಾದ್ರೆ, ಅವರು ಈ ವಾರದ ಕೆಲವು ಸ್ಟ್ಯಾಂಡ್ ತಗೊಂಡಾಗಿರ್ಬೋದು. ನಾನು ಅನ್ಕೊಂಡಿದ್ದೆ ಧ್ರುವಂತ್ ಈ ವಾರ ಬದಲಾವಣೆ ಆಗಿದಾರಂತ, ಆದ್ರೆ ಉತ್ತಮ ಕೊಡುವಷ್ಟು ಬದಲಾವಣೆ ಆಗಿದಾರ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಲ್ಲಿನ ಕೆಲವು ವಿಷಯಗಳನ್ನ ಗಮನಿಸಿದಾಗ ಬಿಗ್ ಬಾಸ್ ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಒಂದು ಈ ವಾರದಲ್ಲಿ ನೀವು ನೋಡಿರುವಂತಹ ಮನೆ ಕೆಲಸ ಆಗಿರ್ಬೋದು, ಸ್ಟ್ಯಾಂಡ್ ಆಗಿರ್ಬೋದು, ಮತ್ತೆ ಮಾತಾಡೋದಾಗಿರ್ಬೋದು, ಟಾಸ್ಕ್ ಆಡಿರ್ಬೋದು, ಎಲ್ಲಾ ವಿಷಯಗಳನ್ನು ಗಮನಿಸಿ ನೀವು ಉತ್ತಮ ಕೊಡ್ಬೇಕಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಈಗ ರಿಷಾ ಗೌಡ ಟೀಮ್ ಇದೆಲ್ಲ, ಧ್ರುವಂತು, ಗಿಲ್ಲಿ, ಕಾವ್ಯ, ಆಮೇಲೆ ರಿಷಾ ಗೌಡ, ಅದಾದ್ಮೇಲೆ ಇನ್ನೊಬ್ರು ಯಾರು ನಮ್ಮ ಚಂದ್ರಪ್ರಭಾ, ಇವ್ರು 5 ಜನ ಕೂಡ ಧ್ರುವಂತ್ ಅವರೇ ಕೊಡ್ತಾರೆ. ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದ್ರೆ ಧನುಷ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಅಭಿಷೇಕ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಮಲ್ಲಮ್ಮ ಆಗಿರ್ಬೋದು, ಇವರು ಧ್ರುವಂತ್ ಅವ್ರಿಗೆ ಕೊಡ್ತಾರೆ, ಅವ್ರ ಟೀಮ್ ಅವ್ರಿಗೆ ಕೊಡ್ಕೊಂತಾರೆ. ಆ ರೀತಿ ಇದ್ದಾಗ ನನ್ಗೆ ಖಂಡಿತವಾಗ್ಲೂ ಅನ್ಸಿದ್ದೇನೆಂದ್ರೆ ಧ್ರುವಂತ್ ಅವ್ರು ಬದಲಾಗಿದ್ದಾರೆ. ಆ ಬದಲಾಗಿರೋ ಕಾರಣಕ್ಕೆ ಉತ್ತಮ ಸಿಕ್ಕಿರೋದು ಕೂಡ ಖುಷಿ ಕೂಡ ನನಗಿದೆ ಅಂತ ಹೇಳ್ತೀನಿ. ಇನ್ನು ಸೂರಜ್ ಅವ್ರು ಸಿಕ್ಕಿಲ್ಲ, ಸ್ವಲ್ಪ ಹುರ್ಕೊಂಡ್ರು. ಧ್ರುವಂತ್ ಅವ್ರು 2 ದಿನದ ಕೆಲಸ ಅದಕ್ಕೆ ಮಾಡ್ತಾ ಇದ್ರ, ಆ ಕೆಲಸ ಮಾಡಕ್ಕೆ ಈ ತರ ಸಿಕ್ಕಿದ್ಯಾ, ನಾನು ಅಡಿಗೆ ಕೆಲಸ ಮಾಡಿದೀನಿ, ನನ್ಗೆ ಯಾರು ಕೊಟ್ಟಿಲ್ಲ ಅನ್ನೋ ಒಂದು ವೇಲ್ ಮಾತಾಡ್ತಾರೆ. ಒಂದೇ ದಿನ ಒಳ್ಳೆತನಕ್ಕೆ ಬ್ರೇಕ್ ಬಿತ್ತ ಅಂತ ಕೂಡ ಅನ್ಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲ ಆಗುತ್ತಂದ. ಒಂದೇ ದಿನಕ್ಕೆ ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಇನ್ನು ಕಳಪೆ ಅಂತ ತಗೊಳ್ಳೋಣ. ಖಂಡಿತವಾಗ್ಲೂ ಲೈವ್ ಅಲ್ಲಿ ನೋಡಿದ್ರೆ ನಮ್ಗೆ ಕೇವಲ ಉತ್ತಮ ಮಾತ್ರ ತೋರಿಸ್ತಾ ಇದ್ರು, ಕಳಪೆ ತೋರಿಸಿರ್ಲಿಲ್ಲ. ಆದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೆಸ್ ಮಾಡಿ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಅಶ್ವಿನಿ ಗೌಡ ಅವರಿಗೆ ಈ ವಾರದ ಕಳಪೆ ಸಿಕ್ಕಿದೆ. ಇದೇ ನಾನು ಹೇಳಿದ್ದು, ಇಡೀ ಕರ್ನಾಟಕವೇ ಶಾಕ್ ಆಗೋದು ಗ್ಯಾರಂಟಿ ಅಂತ. ಯಾಕಂದ್ರೆ ಮನೆಯಲ್ಲಿ ಎಲ್ಲಾ ವಿಷಯಗಳಲ್ಲೂ ಅವರು ಇನ್ಕ್ಲೂಡಿಂಗ್ ಆಗಿರ್ತಾರೆ. ಅವ್ರನ್ನ ತೊಗಿಸ್ಕೊಳ್ತವ್ರೆ ಕೆಲಸ ಮಾಡೋಕೆ. ಯಾವುದೇ ಆಗಿರ್ಲಿ, ಮಧ್ಯದಲ್ಲಿ ಹೋಗಿ ಮಾತಾಡ್ತಾರೆ, ಟಾಸ್ಕ್ ಆಡ್ತಾರೆ, ಅವ್ರ ಹತ್ರ ಜಗಳ ಮಾಡ್ತಾರೆ, ಇವ್ರ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾರೆ, ಎಲ್ಲರ ಹತ್ರ ಇರ್ತಾರೆ. ಬಟ್ ಇಲ್ಲಿ ಮುಖ್ಯವಾಗಿ ಈ ವಾರದ ಕಳಪೆ ನಮ್ಮ
ರಿಷಿ ಗೌಡಗೆ ಸಿಗಬೇಕಂತ ಅನ್ಕೊಂಡಿದ್ವಿ, ಸಿಗ್ತದ ನಾನು ಗೆಸ್ ಮಾಡಿದ್ದೆ. ಬಟ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಲೈವ್ ಅಲ್ಲಿ ಎಲ್ಲರೂ ಕಾಣ್ತಾ ಇದ್ರೆ ಅಶ್ವಿನಿ ಗೌಡ ಮೇಡಮ್ ಅವ್ರು ಮಾತ್ರ ಕಾಣ್ತಾ ಇಲ್ಲ. ಆದ ಕಾರಣ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಶ್ವಿನಿ ಅವರು ಇದ್ರೆ ಸುಧೀರ್ ಅವ್ರು ಇರ್ತಾರೆ, ಇಲ್ಲ ಜಾಹ್ನವಿ ಅವ್ರ ಇರ್ತಾರೆ. ಅವ್ರಿಬ್ಬರತ್ತನೂ ಇಲ್ಲ ಸಬ್ಸ್ಕ್ರೈಬ್ ಮಾತಾಡ್ತಾ ಇದಾರೆ, ಜೈಲು ತೋರಿಸ್ತಾ ಇಲ್ಲ. ಬಟ್ ಕನ್ಫರ್ಮ್ ಅಂತ ಅನ್ಕೋಬಿಡಿ, ಈ ವಾರದ ಕಳಪೆ ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವರಿಗೆ ಸಿಕ್ಕಿದೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಈ ವಾರದ ಉತ್ತಮ ಧ್ರುವ ಅಂತಾದ್ರೆ ಕಳಪೆ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಯಾಕಂದ್ರೆ ಆ ಉತ್ತಮ ಕಳಪೆ ಕಾನ್ವರ್ಸೇಷನ್ ಆದ್ಮೇಲೆ ಎಲ್ಲರೂ ಕಾಣಿಸ್ತಾ ಇದಾರೆ, ಅಶ್ವಿನಿ ಗೌಡ ಮಾತ್ರ ಕಾಣಿಸ್ತಾ ಇಲ್ಲ. ಅದಾದ್ಮೇಲೆ ಉತ್ತಮ ಅಂತ ಧ್ರುವ ಕೊಟ್ಟ ಮೇಲೆ ಕಳಪೆ ಅಂತ ಅಶ್ವಿನಿ ಗೌಡ ಕೊಟ್ಟಿರ್ತಾರೆ. ಅದಾದ ಕಾರಣ ಅವ್ರು ಎಲ್ಲೂ ಕಾಣ್ತಾ ಇಲ್ಲ ಲೈವ್ ಅಲ್ಲಿ. ಇದು 100% ಪಕ್ಕಾ ಕೂಡ ಅನ್ಕೋಬಹುದು. ಯಾಕಂದ್ರೆ ಈ ವಿಷಯಗಳ ಗಮನಿಸಿದಾಗ ಜಾಹ್ನವಿ ಮತ್ತು ನಮ್ಮ ಅಶ್ವಿನಿ ಮೇಡಮ್ ಅವರು ಜೊತೆಗೆ ಇರ್ತಾರೆ. ಈಗ ಜಾಹ್ನವಿ ಅವರು ಅವ್ರ ಜೊತೆಗಿಲ್ಲ, ಗಿಲ್ಲಿ ಜೊತೆಗೆ ಬೇರೆ ಜೊತೆಗೆಲ್ಲ ತಿರುಗಾಡ್ತಾ ಇದ್ದಾರೆ. ಜೈಲಲ್ಲಿ ಇರೋದು ಮಾತ್ರ ತೋರಿಸ್ತಾ ಇಲ್ಲ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಈ ವಾರದ ಕಳಪೆ ನಮ್ಮ ಅಶ್ವಿನಿ ಗೌಡ ಅಂತ. ಉತ್ತಮ ಬಂಡು ಧ್ರುವ ಅಂತ 100% ಪಕ್ಕಾ ಮಾಹಿತಿ ಕೂಡ ಹೌದು ಆಗಿರುತ್ತೆ. ಮತ್ತೆ ನಿಮ್ಮ ಪ್ರಕಾರ ಉತ್ತಮ ಕಳಪೆ ಇವ್ರು ಸಿಕ್ಕಿದ್ದು ಸರಿನಾ? ಯಾರಿಗೆ ಸಿಗಬೇಕಾಗಿತ್ತು ಉತ್ತಮ ಅಂತ ನೀವು ಕಮೆಂಟ್ ಮಾಡಿ. ನನ್ನ ಪ್ರಕಾರ ಕೇಳೋಕ್ಕಾದ್ರೆ ಓಕೆ, ಯಾರು ನಮ್ಮ ಸೂರಜ್ ಅವರು ಆ ಟಾಸ್ಕ್ ಸ್ಯಾಕ್ರಿಫೈಸ್ ಮಾಡಿದರೆ, ಟೀಮ್ಗೋಸ್ಕರ ಆಡಿದ್ದಾರೆ, ಓಕೆ ಅಕ್ಸೆಪ್ಟೆಡ್. ಬಟ್ ಅವ್ರಿಗೆ ಎಲ್ಲರೂ ಕೊಡ್ಬೇಕಂತೇನಿಲ್ಲ, ಅವ್ರ ತಂಡ ಅವ್ರು ಮಾಡಿದ್ದಾರೆ. ಇಲ್ಲಿ 3 ಒಳಗಳಿಂದ ನೋಡಿರ್ತಾರೆ. ಹೀಗೆ ಬಂದಿರೋ ಒಬ್ಬ ವ್ಯಕ್ತಿಗೆ ಉತ್ತಮ ಕೊಡೋದು ಸರಿನಾ ಅಂತ ನೀವು ಕಮೆಂಟ್ ಮಾಡಿ. ನನ್ಗನ್ಸಿದ್ದೇನೆಂದ್ರೆ ಹೌದು, ಧ್ರುವಂತವರು ಈ ಸಲ ಕೆಲವು ಸ್ಟಾರ್ಟಿಂಗ್ಗಳೆಲ್ಲ ಫೇಲ್ ಆಗಿದ್ದಾರೆ. ಅದರಿಂದ ಹೊರಗಡೆ ಬಂದು ಎಲ್ಲ ಕಾನ್ವರ್ಸೇಷನ್ ಮಾಡಿಕೊಂಡು ನಿನ್ನೆ ಅಶ್ವಿನಿ ಗೌಡ ಮತ್ತು ನಮ್ಮ ಕಾವ್ಯ ಅವ್ರ ನಡುವೆ ಒಂದು ಆರ್ಗ್ಯುಮೆಂಟ್ ಆದಾಗ ಕೂಡ ಅವರು ಸೆಂಟ್ರಲ್ ಬಂದು ಅವ್ರನ್ನೆಲ್ಲ ಕೂರಿಸ್ತಾರೆ. ನ್ಯಾಯ ಯಾರ ಪರ ಇರುತ್ತೆ ಅವ್ರ ಪರನೇ ಇರೋಣ ಅಂತೆಲ್ಲ ಹೇಳ್ತಾರೆ. ಹೇಳೋದಲ್ಲ, 8 ಓಟ್ ನಮ್ಮ ಧ್ರುವಂತವ್ರಿಗೆ ಬಂದ್ರೆ 5 ಓಟು ಸುರೋಜ್ ಅವ್ರಿಗೆ ಬಂದಿದೆ. ಆ 5 ಓಟ್ ಯಾರಂದ್ರೆ ಅವ್ರ ಗ್ಯಾಂಗ್ ಅಂತಿದ್ದಲ್ಲ, ಅವ್ರ ಗ್ಯಾಂಗ್ಗೆ ಕೊಟ್ಟಿದ್ದಾರೆ. ನಮ್ಮ ಅಶ್ವಿನಿ, ಜಾಹ್ನವಿ, ಸುಧೀರ್, ರಾಶಿಕಾ ಇವ್ರು ಚೇಂಜ್ ಆಗಲ್ಲ. ಇವ್ರು 4 ಏನಿದಾರಲ್ಲ ಅವ್ರು ಸೇಮ್ ಆಸ್ ಇಟ್ ಈಸ್ ಇರ್ತಾರೆ. ಅವ್ರಿಗೆ ಕೊಡ್ತಾರೆ. ಅದು ಏನೋ ಒಂಥರ ಬಾಂಡಿಂಗ್ ಅಷ್ಟೇನೆ. ಅದು ಗ್ರೂಪಿಸಮ್ ಅನ್ಬೋದು, ಏನ್ ಬೇಕಾದ್ರೂ ಅನ್ಬೋದು. ಈ ರೀತಿ ಇತ್ತು ಒಂದು ಉತ್ತಮ ಕಳಪೆ ಕಾನ್ವರ್ಸೇಷನ್ ಆಗಿರುತ್ತೆ. ಒಂದು ಲೈವ್ ಅಪ್ಡೇಟ್ ಅಲ್ಲಿ ಮಲ್ಲಮ್ಮ ಹೇಳ್ತಿದ್ರು, ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ. ದಯವಿಟ್ಟು ಐ ಆಮ್ ಜಸ್ಟ್ ಆಸ್ಕಿಂಗ್ ಯು, ನೀವು ಈ ವಾರದ ಉತ್ತಮ ಯಾರಿಗೆ ಕೊಡ್ತೀರಾ, ಕಳಪೆ ಯಾರಿಗೆ ಕೊಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾಕೆಂದ್ರೆ ಈ ವೀಕ್ ಅಲ್ಲಿ ನಾನಂತೂ ಊಹಿಸಿರ್ಲಿಲ್ಲ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಕಳಪೆ ಸಿಗುತ್ತೆ ಅಂತ. ಹಾಗೇನೆ ನಾನು ಧ್ರುವಂತ್ ಅವ್ರು ಕೂಡ ಕಡಿಮೆ ಊಹಿಸಿದ್ದೆ, ಉತ್ತಮ ಸಿಗುತ್ತೆ ಅಂತ. ನಾನು ಆಲ್ಮೋಸ್ಟ್ ಆಲ್ ಸೂರಜ್ ಅವರಿಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಯಾಕೆ ಅಂತ ಕೇಳಿ, ಇಲ್ಲಿ ಅದು ಸ್ಯಾಕ್ರಿಫೈಸ್ ಮಾಡಿದಾರಲ್ಲ, ಎಲ್ಲರೂ ಫಿದಾ ಆಗಿದ್ರು, ಎಲ್ಲರೂ ಜಯ ಹೋ ಪರಾಕ್ ಅಂದಿದ್ರು, ಬಹು ಪರಾಕ್ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಅದೆಲ್ಲ ಮಕಾಡೆ ಮಲಗಿ ಈಗ ನಮ್ಮ ಧ್ರುವಂತ್ ಅವರಿಗೆ ಈ ವಾರದ ಉತ್ತಮ ಸಿಕ್ಕಿದೆ, ಕಳಪೆ ಅಶ್ವಿನಿ ಮೇಡಮ್ ಅವ್ರಿಗೆ ಸಿಕ್ಕಿದೆ. ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಅವರು ಮಾತಾಡೋ ಮಾತುಗಳೇನಂದ್ರೆ, ಸ್ಯಾಕ್ರಿಫೈಸ್ ಮಾಡಿದ್ರೆ ಇಡೀ ಕರ್ನಾಟಕ ಮೆಚ್ಚಿಕೊಡಿದ್ರೆ ನಿಮ್ಮನ್ನ, ನಾವು ಮೆಚ್ಚೋದ್ರಲ್ಲಿ ಯಾವ ಸಂದೇಹ ಇಲ್ಲ ಅಂತಾರೆ. ಇನ್ನು ಧ್ರುವಂತ್ ಅವರಿಗೆ ಯಾವ ಸಿಕ್ಕಿದೆ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ. ಏನಂತಂದ್ರೆ, ಮನೆ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾರೇ ಏನೇ ಅನ್ಕೊಂಡ್ರು ಅವ್ರೆಲ್ಲ ಬಿಟ್ಟು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಸ್ಟ್ಯಾಂಡ್ ಅಂತ ತಗೊಂತಾ ಇದ್ದಾರೆ. ಇಲ್ಲಿ ಫಸ್ಟ್ ಗಿಲ್ಲಿಗೆ ಧ್ರುವಂತಿಗೆ ಆರ್ಗ್ಯುಮೆಂಟ್ ಆಗಿತ್ತು, ಹಂಗಂತ ಆರ್ಗ್ಯುಮೆಂಟ್ ಆಗಿದೆ, ಜಗಳ ಆಡಿದೆ, ಅವ್ರು ಕೊಡ್ಬಾರ್ದಂತ ಗಿಲ್ಲಿ ಆಲೋಚನೆ ಮಾಡಲಿಲ್ಲ. ಖಂಡಿತವಾಗ್ಲು ಗಿಲ್ಲಿ, ಕಾವ್ಯ ಕೂಡ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದಾರೆ. ಇದು ಒಂದು ಲೈವ್ ಅಪ್ಡೇಟ್ ಅಲ್ಲಿ ಸಿಕ್ಕಿರುವ ಮಾಹಿತಿ. ಇವರು ಉತ್ತಮ ಕಳಪೆ ಈ ವಾರದ ಆಗಿದ್ದಾರೆ. ಅದು ಧ್ರುವಂತ್ ಉತ್ತಮ ಆಗಿದ್ದಾರೆ, ಕಳಪೆ ನಮ್ಮ ಅಶ್ವಿನಿ ಗೌಡ ಆಗಿದ್ದಾರೆ. ಇದು ಒಂದು ಅಪ್ಡೇಟ್ ಆಗಿದ್ದು, ಲೈವ್ ಅಪ್ಡೇಟ್. ದಯವಿಟ್ಟು ಇಂಥ ಲೈವ್ ಅಪ್ಡೇಟ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.